ಗುಡ್ ಮಾರ್ನಿಂಗ್ ಎವರಿಬಡಿ. ಕುಂಭದ ವಿಷಯ ನಿನ್ನೆ ತುಂಬ ನಿಮಗೆ ಹೇಳಿದ್ದೇನೆ. ಸ್ವಲ್ಪ ಸ್ವಲ್ಪ ಹೇಳುವುದು ಅಂದರೆ ಮಧ್ಯೆ ಮಧ್ಯೆ ಕೆಲವೆಲ್ಲ ನೆನಪಾಗುವುದಿಲ್ಲ. ಆದ್ದರಿಂದ ಕೆಲವು ತುಂಬ ಒಂದು ಸೂಕ್ಷ್ಮ ವಿಷಯಗಳಿರ್ತದೆ ಅದರಲ್ಲಿ. 144 ವರ್ಷಗಳಿಗೊಮ್ಮೆ ಬರುವುದು ಹಾಗೂ 4 ಗ್ರಹಗಳ ಮಿಲನ, ಆ ಒಂದು ಸಮಯ, ಆ ಗ್ರಹಗಳ ಸಮಾಗಮ ಹಾಗೂ ಆ ತ್ರಿವೇಣಿಯ ಸ್ನಾನ, ಮಾಘ ಸ್ನಾನ. ಈಗ ನೋಡಿ, ಫೆಬ್ರವರಿಯಿಂದ ಮಾಘ ಸ್ನಾನ ಸ್ಟಾರ್ಟ್ ಆಗ್ತದೆ. ಯಾರು ಬೇಕಾದರೂ ಹೋಗಿ ಮಾಡಿ ಬನ್ನಿ, ಅಥವಾ ನಮ್ಮ ಮನೆಯಲ್ಲೇ ಮಾಡಿಕೊಳ್ತೇವಿಲ್ಲ, ಮನೆಯಲ್ಲೇ ಮಾಡಿಕೊಳ್ಳಿ. ಎಲ್ಲಿದ್ದರೂ ಗಂಗೆ ಅಲ್ವೇ? ಆದ್ದರಿಂದ ಹೋಗಲಿಕ್ಕೆ ಅನುಕೂಲ ಇದ್ದವರು ಹೋಗ್ಬೋದು. ನಾನು ಹೋಗ್ತೇನೆ, ನಿಮಗೆಲ್ಲ ಸಿಹಿ ಸುದ್ದಿ ತರ್ತೇನೆ, ಅಪ್ಪಟ ಸತ್ಯದ ವಿಷಯಗಳನ್ನು ಅಲ್ಲಿಂದ ಹೆಕ್ಕಿ ತಂದು ನಿಮಗೆ ಹೇಳ್ತೇನೆ. ನೀವು ಹೇಳ್ಬೋದು, ಇವರಿಷ್ಟು ದೊಡ್ಡ ವಿಡಿಯೋ ಮಾಡ್ತಾರಲ್ಲ, ಇವರಿಗೆ ಎಷ್ಟು ದುಡ್ಡು ಬರ್ತದ? ಅಯ್ಯೋ ಸ್ವಾಮಿ, ದುಡ್ಡು ಬರೋದಿರಲಿ, ಯೂಟ್ಯೂಬ್ ಮಾಡಿದ್ಕೊಳ್ಳಿ ದುಡ್ಡು ಬರೋದಿಲ್ಲ. ಅದು ಬರುವುದು ನಮಗೆ 1 ಲಕ್ಷ 2 ಲಕ್ಷ ವ್ಯೂಸ್ ಆದರೆ ಮಾತ್ರ. ನಮ್ಮಲ್ಲಿ ಎಷ್ಟು ವ್ಯೂಸ್ ಇದೆ ನೋಡಿ, 100 150 ಇಷ್ಟಿದ್ರೆ ಏನು ಬರುವುದಿಲ್ಲ. ಅದು ಬರುವಾಗ ಇನ್ನೂ ಹಣ್ಣು ಮುದುಕಿ ಆಗ್ತೇನೆ ನಾನು. ಆದ್ದರಿಂದ ಸಮಾಜಕ್ಕೆ ತಿಳುವಳಿಕೆ ಕೊಡಬೇಕಲ್ಲ, ಸ್ವಲ್ಪ ಧ್ವನಿ ಎತ್ತಬೇಕು ನಾವು. ಹಾಗೆ ನೋಡಿ, ಎಷ್ಟು ನಿನ್ನೆ ಆದ ಅವಘಡಕ್ಕೆ ಎಲ್ಲರೂ ಒಂದು ಮುಂಚೆನೇ ಜಾಗೃತಿ ವಹಿಸಿದರೆ, ಮಾಧ್ಯಮದವರು ಎಲ್ಲರೂ ಒಂದು ಜಾಗೃತಿ ವಹಿಸಿದ್ರೆ ಅಂತ ಅವಘಡ ಆಗ್ತಾ ಇರಲಿ. ದೇವ್ರ ಪಾದ ಸೇರಿದ್ರೆ ಬಿಡಿ, ಅವ್ರಿಗೆ ಸೊಕ್ಕಿತ್ತು. ಆ ಮುದುಕರು, ಆ ಡಯಾಬಿಟೀಸ್ಗಳು, ಆ ಶುಗರ್, ಇದು BP ದಾರಿಗಳು ಎಲ್ಲ ಯಾಕೆ ಹೋಗ್ಬೇಕು? ಇಷ್ಟು ಕಷ್ಟ ಇದ್ದವರು ಇವರು ಪಾಪ ಪೂರ ಗಂಗೆ ತೊಳೆದು ಬಿಡ್ತಾಳ? ಇಲ್ಲ ಸ್ವಾಮಿ, ನಮ್ಮ ಪಾಪ ನಾವೇ ಅನುಭವಿಸ್ಬೇಕು. ಸುಮ್ಮನೆ ಅದೆಲ್ಲ ಅದೊಂದು ಮೂಢ ನಂಬಿಕೆ ಜನರದ್ದು. ಅದು ಯಾರ ಪಾಪ? ಅಂಥ ಪರಿಶುದ್ಧರಾಗಿರಬೇಕು, ದೈವದ ಒಂದು ಸ್ಮರಣೆ ಮಾಡ್ತಾ ಇರ್ತಾರೆ ನೋಡಿ, ಅವರಿಗೆ ಸ್ವಲ್ಪ ಕಮ್ಮಿ ಆಗ್ಬೋದು ವಿನಃ ನಮ್ಮಂಥವರಿಗೆಲ್ಲ ಅಲ್ಲ ಸ್ವಾಮಿ. ನಾವು ತುಂಬ ಪಾಪ ಮಾಡಿದ್ದೇವೆ, 1 2 3 4. ಆದ್ದರಿಂದ ಕುಂಭಕ್ಕೆ ಹೋಗುವವರು ಅಲ್ಲಿ ಗಂಗೆಯನ್ನು ಸ್ಪರ್ಶಿಸುವುದೇ ಒಂದು ಆಹ್ಲಾದಕರವಾದ ಒಂದು ನಮಗೆ ಸನ್ನಿವೇಶ. ಅದು ನಮಗೆ ಅಷ್ಟೆಲ್ಲ ನೋಡಲಿಕ್ಕೆ ಸಾಧ್ಯ. ನೋಡಿ, ನಾವೆಲ್ಲ ಹೋಗ್ತೇವಂತ ಎಣಿಸಲೇ ಇಲ್ಲ. ಅಕಸ್ಮಾತಾಗಿ ಒಂದು ಪ್ರವಾಸ ಸಿಕ್ಕಿತು. ಅದು ನಿನ್ನೆ ಮೊನ್ನೆ ಅಲ್ಲ ಮರ್ಯಾರೆ, ಈಗ ನಾಡ್ದಿಂದ ಹೊರಡೋದು ನಾವು. ಆಗ ಎಲ್ಲ ಬೀಡು ಕಮ್ಮಿ ಆಗಿರ್ತದೆ. ಆರಾಮವಾಗಿ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ನಮ್ಮ ಒಂದು ಏನೋ ತಪ್ಪು ಒಪ್ಪುಗಳನ್ನು ಅವಳಿಗೆ ಒಪ್ಪಿಸಿ, ಸಹಿಸಿಕೊ ಅಮ್ಮ ಅಂತ ಹೇಳಿ ಅವಳಲ್ಲಿ ಸ್ನಾನ ಮಾಡಿ, ಒಂದು ಮಾಘ ಸ್ನಾನ ಅಂತ ಉಂಟಲ್ವ, ಸಮುದ್ರ ಸ್ನಾನ ಅಥವಾ ನದಿ ಸ್ನಾನ ಮಾಡಬೇಕು ಮಾಘ ಮಾಸದಲ್ಲಿ. ಆದ್ದರಿಂದ ನಾನು ಹೋಗ್ತಾ ಇದ್ದೇನೆ, ಎಲ್ಲ ಸತ್ಯಾಸತ್ಯತೆಗಳನ್ನು ನಿಮ್ಮೆದುರು ತಂದಿಡುತ್ತೇನೆ. ಈ ನಾಗ ಸಾಧುಗಳಿದ್ದಾರಲ್ಲ, ಯಾರ ಕಣ್ಣಿಗೆ ಕಾಣಬರುವವರಲ್ಲ ಇವರು ಆಹ್ವಾನವಿಲ್ಲದೆ ಕುಂಭಕ್ಕೆ ಬರುವವರು ನೋಡಿ. ಅವರು ಈ ಪೂರ್ಣ ಕುಂಭಕ್ಕೆ ಮಾತ್ರ ಆಗಮಿಸುವವರು. ಆದ್ದರಿಂದ ಇವರು ಅತ್ಯಂತ ವಿಶಿಷ್ಟ ಸಾಧುಗಳು, ಒಂದು ಸಾಧನೆ ಮಾಡಿದ ಸಾಧುಗಳು. ಇವರ ದರ್ಶನ ತುಂಬ ಅಲಭ್ಯ. ಆದ್ದರಿಂದ ಇವರ ದರ್ಶನ ಎಲ್ಲ ಮಾಡಿಕೊಳ್ತೇವೆ ನಾವು, ಕೈಲಾದ ಒಂದು ಕಾಣಿಕೆ ಆಗ್ತೇವೆ. ಹಾಗೆಯೇ ನಮ್ಮ ಊರಿನಲ್ಲಿ ಕೆಲವು ನಾಗ ಸಾಧುಗಳಂತ ಬರ್ತಾರಲ್ಲ, ಕಾರಿನಲ್ಲಿ ಎಲ್ಲ ಬೂದಿ ಎಲ್ಲ ಹಾಕಿಕೊಂಡು, ಅವರನ್ನೆಲ್ಲ ನಂಬೇಡಿ. ಜೀಪಿನಲ್ಲಿ ಬರ್ತಾರೆ, ಕಾರ್ನಲ್ಲಿ ಬರ್ತಾರೆ, ಅವರೆಲ್ಲ ತುಂಬ ಸುಳ್ಳು ಹೇಳ್ತಾರೆ, ನಿಮ್ಮನ್ನು ಏನೋ ಒಂದು ನಂಬಿಸ್ತಾರೆ. ಒಂದು 4 ಜನ ಅವ್ರ ಹತ್ರ ಇರ್ತಾರೆ, ನಮ್ಮ ಚಲನವನ್ನ ತಿಳಿದುಕೊಂಡು, ನಿಮಗಿಷ್ಟು ಮಕ್ಕಳಿದ್ದಾರಾ, ನಿಮ್ಮ ಮಕ್ಕಳ ಹೆಸರು ಹೀಗೆ ಹಾಗೆ ಎಲ್ಲ ತಿಳಿದುಕೊಂಡು ಅವರು ನಮ್ಮನ್ನು ಮಂಗ ಮಾಡ್ತಾರೆ. ಏನಾಗ್ತದೆ, ನಾವು ಕೈಲಿದ್ದದ್ದು 1,000 ಆದರೂ ಕೊಟ್ಟು ಬಿಡುವ, 500 ಆದರೂ, ಅಯ್ಯೋ 3 ಜನ ಇದ್ದಾರೆ 1,500 ಕೊಟ್ಟು ಬಿಡುವ. ದುಡ್ಡಲ್ವ ಸ್ವಾಮಿ, ಕೊಡಲಿಕ್ಕೆ ಹೋಗಬೇಡಿ, ಅಂಥ ಸಾಧುಗಳಿಗೆ ಕೊಡಲಿಕ್ಕೆ ಹೋಗಬೇಡಿ. ಈ ನಾಗಾ ಸಾಧುಗಳು ಯಾರ ಕಣ್ಣಿಗೂ ಕಾಣ ಬರುವವರಲ್ಲ. ಅವರು ಹಿಮಾಲಯದಲ್ಲಿ ಇರುವವರು, ಅಲ್ಲಿಯೂ ನಿಮಗೆ ಸಿಗೋದಿಲ್ಲ. ಅವರು ಅದೃಶ್ಯ ರೂಪದಲ್ಲಿ ಎಲ್ಲೋ ಜನರ ಹಿಂದೆ ಅವ್ರಿಗೆ ಬೇಡ ಸ್ವಾಮಿ, ನಾವೆಲ್ಲ ಏಕೆ ಬೇಕು? ಅವರು ಈ ಒಂದು ಕುಂಭಮೇಳಕ್ಕೆ ಪವಿತ್ರವಾದ ಸ್ನಾನಕ್ಕೆ ಮಾತ್ರ ಬರ್ತಾರೆ. ಅವರಿಗೆ ಅಷ್ಟೊಂದು ಆಸ್ತಿ ಅದರಲ್ಲಿ. ಆದ್ದರಿಂದ ಕುಂಭ ಸ್ನಾನಕ್ಕೆ ಅಷ್ಟೊಂದು ಮಹತ್ವ ಇದೆ.
ಯಾಕೆಂದರೆ ಇವರೆಲ್ಲರ ಸ್ನಾನದಿಂದ ಗಂಗೆ ಹೇಳ್ತಾಳಂತೆ, ಎಲ್ಲ ಮಿಂದ ಪಾಪವೆಲ್ಲ ನನ್ನಲ್ಲಿ ಕೊಟ್ಟು ಹೋದ್ರಲ್ಲ, ನಾನು ಏನು ಮಾಡಬೇಕು ಅಂತ. ಆಗ ಆಗ ದೇವರು ಹೇಳ್ತಾರೆ, ನೋಡು, ವರ್ಷಕ್ಕೆ 12 ವರ್ಷಕ್ಕೊಮ್ಮೆ ಮಹಾಕುಂಭ, 144 ವರ್ಷ ಪೂರ್ಣ ಕುಂಭ ಇರ್ತದಲ್ಲ, ಆಗ ಬರುವ ಸಾಧುಗಳೆಲ್ಲರೂ ನಿನ್ನಲ್ಲಿ ಸ್ನಾನ ಮಾಡಿ ಪವಿತ್ರಗೊಳಿಸ್ತಾರೆ ನಿನ್ನನ್ನು. ಆದರೆ ಸಾಧುಗಳದ ಮಹತ್ವ ಎಷ್ಟು ಅಂತ ನಮಗೆ ಗೊತ್ತಾಯ್ತಲ್ಲ. ನಾಗಾ ಸಾಧುಗಳು, ಇತರ ಸಂಸ್ಥಾನದ ಅಖಾಡ ಸಾಧುಗಳು, ಅವರೆಲ್ಲ ಶ್ರಮ ಪಟ್ಟಿರ್ತಾರೆ, ಬ್ರಹ್ಮಚರ್ಯ ಪಾಲಿಸಿರ್ತಾರೆ, ಎಷ್ಟೋ ವರ್ಷ ಸನ್ಯಾಸದಲ್ಲಿ ಗುರುವಿನ ಸೇವೆ ಮಾಡಿಕೊಂಡು ಅಂತಹ ಸನ್ಯಾಸವನ್ನು ಪರಿಗ್ರಹಣ ಮಾಡಿರ್ತಾರೆ. ಅಂಥ ಸಾಧುಗಳ ದರ್ಶನ ಎಷ್ಟು ಖುಷಿಯಾಗ್ತದೆ. ಎಲ್ಲವನ್ನು ನಿಮಗೆ ಹತ್ತಿರದಿಂದ ನನ್ನ ಹತ್ರ ಎಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತದೆ ನೋಡಿ, ಅಷ್ಟು ಮಾಡ್ತೇನೆ. ಯಾಕೆಂದರೆ ಅಲ್ಲಿ ಎಲ್ಲ ಹೋದಾಗ ಪರಿಸ್ಥಿತಿ ಹೇಗೆ ಇರ್ತದೋ ಗೊತ್ತಿಲ್ಲ. ಹೋದ ಸುಮಾರು ಜನ ಹೋದರು, ಕೈಲಾಸಕ್ಕೆ ಹೋದ್ರು, ಹೋಗಲಿ. ಯಾಕೆಂದರೆ ನಮ್ಮಂಥ ಮನುಷ್ಯರು ಮಾಡೋದದೇ, ನಾ ಮುಂದೆ ಅಂತ ಮಾಡಿಕೊಂಡು ಹೋಗ್ತೇವಲ್ಲ, ನಮ್ಮಂಥವ್ರಿಗೆ ಹಾಗೆ ಆಗಬೇಕು. ಪಾಪ ಅವರು ಎಷ್ಟು ಒಳ್ಳೆಯ ಪರಿಸ್ಥಿತಿ ಅಲ್ಲಿ ಎಲ್ಲ ವ್ಯವಸ್ಥೆ ಸರಿ ಮಾಡಿ ಕೊಟ್ಟರೂ ನಮ್ಮ ಹಂಗಿದ್ದ 3 ಜನರು ಇದ್ದಾರೆ ನೋಡಿ, ನಮಗೆ ಹಾಕಿ ಪಡಿಬೇಕು. ನಮಗೆ ಆತುರ, ಸ್ನಾನ ಏನು ಅಷ್ಟು ಬೆಳಿಗ್ಗೆ ಇವರು ಬ್ರಹ್ಮ ಮುಹೂರ್ತಕ್ಕೆ ಸ್ನಾನ ಮಾಡಿ ಏನು ಕಡಿಲಿಕ್ಕೆ ಉಂಟು. ಇವರು ಮಾಡಿದ ಪಾಪ ಎಲ್ಲ ತೊಳೆದು ಹೋಗೋದಿಲ್ಲ ಸ್ವಾಮಿ, ಎಂಥದ್ದು ಹೋಗೋದಿಲ್ಲ. ನಾವು ಮಾಡಿದ ಪಾಪ ನಾವು ಅನುಭವಿಸಲೇಬೇಕು. ಇಂಥವರಿಗೆ ಮಾತ್ರ ಸಿದ್ಧಿಸ್ತದೆ. ಅವರು ಹೇಗೆ ಸ್ನಾನ ಮಾಡಿದ್ರು ಗೊತ್ತುಂಟ? ನಿಧಾನವಾಗಿ ಸಮಾಧಾನವಾಗಿ. ಅವರು ಇಲ್ಲಿದ್ದರೆ ಸ್ನಾನ ಮಾಡಲಿಕ್ಕೆ ಹೋಗುವಾಗ ಎಂಥ ಸಂಭ್ರಮ ಇರ್ತದೆ ಗೊತ್ತುಂಟ? ಪಾಪ ಅವರಿಗೂ ಎಷ್ಟು ದುಃಖ ಆಯಿತು. ಯಾಕೆ ನಮ್ಮಂಥ ಮನುಷ್ಯರು ಅಂಥವರ ಮನಸ್ಸಿಗೆ ಅಲ್ಲಿ ಹೋದರೂ ದುಃಖ ಕೊಡ್ತೇವೆ. ಅದಕ್ಕೆ ಅವರು ಕುಂಭಕ್ಕೆ ಮಾತ್ರ ಬರ್ತಾರೆ. ಈ ಜನಗಳನ್ನೆಲ್ಲ ನೋಡ್ತಾರೆ, ಒಂದು ಸ್ವಲ್ಪ ಆಶೀರ್ವಾದ ಮಾಡ್ತಾರೆ, ಮತ್ತೆ ಹೋಗ್ತಾರೆ ಅವರು ಹಿಮಾಲಯಕ್ಕೆ. ಅವರಿಗೆ ಬೇಡ ಜನರ ಗುಂಪು, ಬೇಡ ಜನರ ಬೀಡು, ಬೇಡ. ಗೊತ್ತಾಯ್ತಲ್ಲ? ನಮ್ಮಂಥವ್ರು ಮಾಡೋದೇ ಹೀಗೆ. ಬೇಡದಿದ್ದ ವ್ಯವಸ್ಥೆಯನ್ನೆಲ್ಲ ಹಾಳು ಮಾಡುವುದು ನಮ್ಮಂಥವರು. ಆದ ಕಾರಣ ನನಗೆ ಅಲ್ಲಿ ಸತ್ರು, ಕಾಲಡಿ ಸಿಕ್ಕಿದ್ರು, ನನಗೆ ಏನು ಬೇಸರ ಆಗಿಲ್ಲ. ಯಾಕೆ ಗೊತ್ತುಂಟ? ನಾವು ಮಾಡಿದ ಅಧಿಕ ಪ್ರಸಂಗತನಕ್ಕೆ ನಾವು ಬಲಿಯಾದೆವು ಅಷ್ಟೇ. ಗೊತ್ತುಂಟಲ್ಲ, ಮನುಷ್ಯರಾದ್ರಿಗೆ ಮೊನ್ನೆ ತಿರುಪತಿಯಲ್ಲಿ ಕಾಲು ತುಳಿತ ಆಯಿತು, ಎಷ್ಟು ಅನಾಹುತ ಆಯಿತು, ಅಷ್ಟು ಸಣ್ಣ ಜಾಗದಲ್ಲೇ ಅಷ್ಟಾಯಿತು. ಹಾಗಾದರೆ ಇವರಿಗಷ್ಟು ಧ್ಯಾಸ ಬೇಡವಾ? ಮೈ ಮೇಲಿನ ಧ್ಯಾಸ ಬೇಡವಾ? ಇಲ್ಲ, ಸ್ನಾನ ಮಾಡಿದರೆ ನಮ್ಮದು ಪಾಪ ಕಳೆದು ಹೋಯಿತು, ಅದಕ್ಕೆ ಸ್ನಾನ. ಏನು ಮನುಷ್ಯರು ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ಸ್ವಲ್ಪ ಬಿಡಿ, ಇದನ್ನೆಲ್ಲ ಸ್ವಲ್ಪ ಅನುಕರಣೆ ಮಾಡಿ, ಸಾಧು ಸಂತರನ್ನು ಅನುಸರಿಸಿ. ಇಂಥವರನ್ನಲ್ಲ, ಇವರು IIT ಬಾಬಾ ಅಂತೆ ಭಾರೀ ಚರ್ಚೆಯಲ್ಲಿ ಯಾರು ಗೊತ್ತುಂಟ, ನಮ್ಮ ಮೀಡಿಯಾದ ಮುಂಡೆವೇ ಮಾಡೋದು. ಅಲ್ಲಿ ಹೋಗಿ ಅವನ ಹತ್ರ ಮಾತಾಡೋದು, ನೀ ಹೇಗೆ ಬಂದೀನಿ, ಎಂತ ಬಂದೀನಿ, ಹಂಗೆ ಅವನಿಗೆ ಕರುಣೆ ಬಂದು, ಅವನಿಗೆ ಕಣ್ಣಲ್ಲೆಲ್ಲ ನೀರು ಬಂದು, ಅವನು ಇಲ್ದಿದ್ದ ಆಟ ಎಲ್ಲ ಆಡಿಕೊಂಡು ಅವನದೊಂದಿಷ್ಟು ವಿಡಿಯೋ ಮಾಡೋದು, ಅವನನ್ನು ನೋಡಲಿಕ್ಕೆ ಒಂದಿಷ್ಟು ಜನ ಬರೋದು. ನಿಮ್ಗೆ ಅದೇ ಕೆಲಸವಾ? ಇವನನ್ನು ಯಾಕೆ ಹುಡುಕಿಕೊಂಡು ಅಲ್ಲಿ ಮೇಳದಲ್ಲಿ ಅಲಿತೀರಾ? ಬೇಕಾದಷ್ಟು ಅಖಾಡಗಳಿವೆ, ಅಲ್ಲಿ ಪ್ರವಚನಗಳು ಬರ್ತದೆ. ಆ ಪ್ರವಚನಗಳನ್ನು ಕೇಳಿ, ಒಳ್ಳೆ ಒಳ್ಳೆ ಗುರುಗಳ ಸಂದರ್ಶನ ಮಾಡಿ, ಅವರ ಪಾದಕ್ಕೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳಿ. ವಿಶಿಷ್ಟವಾದ ಎಲ್ಲ ಮಹಾ ಋಷಿಗಳಿದ್ದಾರಲ್ಲಿ. ಇಂಥವರ ಬೆನ್ನಿಗೆ ಮೀಡಿಯಾದವರು ಹೇಳಿದ್ರಂತೆ, ಇಂಥವರ ಬೆನ್ನಿಗೆ ಹೋಗಬೇಡಿ, ಮೊಬೈಲ್ ಯಾಕೆ ಯೂಸ್ ಮಾಡ್ತೀರಿ? ಇವಳೊಬ್ಬಳು ಮೊನಾಲಿಸಾ ಅಂತೆ. ಯಾವ ಮೊನಾಲಿಸಾನೋ? ಆ ಮೊನಾಲಿಸಾನೇ ಅವಳು ಚೂಚು ಮೂತಿ ಇದೆ ಅವಳದ್ದು, ಅವಳು ಚೆಂದ ಇಲ್ಲ, ಅವಳು ಇಲಿ ಥರ ಇದ್ದಾಳೆ ಆ ಮೊನಾಲಿಸಾ. ಇವಳೊಂದು ಮೊನಾಲಿ, ಇವಳು ಸರಿ ಲಿಪ್ಸ್ಟಿಕ್ ಹಾಕ್ಕೊಂಡು ಇವಳಿಗೆ ಮೇಕಪ್ ಮಾಡಿ ಇವಳದ್ದು ಎಲ್ಲ ಇದು ಮಾಡಿ ಏನು ಎಡಿಟ್ ಮಾಡಿದ್ದಾರೆ ಮಾರ್ಯಾರೆ ಇವಳದ್ದು. ಇವಳು ಹೀಗಿಲ್ಲ, ಇವಳು ಕಪ್ಪು ಕರಿ ಮಸಿ, ಪಾಪ. ಆದರೂ ಅವಳು ಪಾಡಿಗೆ ಅವಳು ಮಾಲೆ ಮಾರಿಕೊಂಡು ಒಂದು ಬದಿಯಲ್ಲಿತ್ತು. ಯಾವನೋ ಹೋದ ಒಬ್ಬ, ಇವಳ ಕಣ್ಣು ಹಾಗಿದೆ, ಇವಳ ಕಿವಿ ಹೀಗಿದೆ, ಇವಳ ಕೈ ಹಾಗಿದೆ, ಇವಳಿಗೆ ಪ್ರಾಯ ಮರ್ಯಾರೆ, ಇವಳಿಗೂ ಪ್ರಾಯ, ಈ ವಿಡಿಯೋ ಮಾಡುವವರಿಗೂ ಪ್ರಾಯ. ಕಡೆಗೆ ಅವಳಿಗೆ ಸಾಕಾಯ್ತು, ಮಾಲೆ ಮಾರಾಟ ಆಗ್ತಿರ್ಲಿಲ್ಲ ಅಂತೆ. ಅವಳಿಗೆ ಒಬ್ಬೊಬ್ಬರೆಲ್ಲ ಹತ್ರ ಬರೋರೆಲ್ಲ ಸೆಲ್ಫಿ ತಗೋ ಇವಳಿಗಿದೆ ಸಾಕಾಯಿತು. ಈಗ ಒಂದು ಹಬ್ಬಿಸಿದ್ದಾರೆ, ಇವಳ ಅಕೌಂಟಲ್ಲಿ ಎಷ್ಟೋ ಕೋಟಿ ಇದೆ ಅಂತ. ಎಂಥ ಜನರು ಮರ್ಯಾರೆ. ಸಲ್ಮಾನ್ ಖಾನ್ ಕರ್ದ ಅಂತೆ, ಶಾರುಖ್ ಖಾನ್ ಕರ್ದ ಅಂತೆ. ಎಲ್ಲರೂ ಕರೀತಾರೆ. ನೀನು ಮಾತ್ರ ನಿನ್ನ ಜಾಗ್ರತೆಯಲ್ಲಿರು ಮಂಗ.
ಪಾಪ ಅದಕ್ಕೂ ಸಾಕಾಗಿದೆ ಬಿಡಿ. ಇವಳೊಬ್ಳು ಮಮತಾ ಕುಲಕರ್ಣಿ ಅಂತೆ. ಅದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು. ಇಂಥ ಇವರೆಲ್ಲ ಎಂಥ ಕಪಟಿಗಳು ಮಾರ್ರೆ. ಇವರು ಸಿನಿಮಾ ತಾರೆಯರು, ವೇಶ್ಯರು, ಎಲ್ಲರೂ ಇವರೇ. ವೇಶ್ಯರಂತ ಯಾಕೆ ಹೇಳಬೇಕು? ಇವರು ವೇಶ್ಯರು, ದೊಡ್ಡ ವೇಶ್ಯರು ಇವರು. ಇವರನ್ನೊಂದು ಅಖಾಡಕ್ಕೆ ಕರ್ಕೊಂಡು ಬರೋದಂತೆ, ಇದು ಯಾರೋ ಒಂದು ಕಿನ್ನರ ಅಂತ. ಇದು ಚಕ್ಕಗಳು ಇವರೆಲ್ಲ ಚಕ್ಕಗಳು. ಯಾರು ಗೊತ್ತುಂಟಾ? ಇವರೆಲ್ಲ ವೇಶ್ಯರು, ಚಕ್ಕಗಳು. ಇವರು ಈ ಸಿನಿಮಾ ತಾರೆ ಇವಳಿದ್ದಾಳಲ್ಲ, ಇವರೆಲ್ಲ ವೇಶ್ಯರು. ಇವರು ಗುರುಗಳಲ್ಲ ಮಾರ್ಯಾರೆ. ಇವರೆಲ್ಲ ಗುರುಗಳಲ್ಲ. ಇವರೆಲ್ಲ ಒಂದು ವೇಷ ಹಾಕೊಂಡು ಬಂದದ್ದು. ಅಲ್ಲಿ ಎಲ್ಲ ಮಹಾತ್ಮರು ಹೇಳ್ತಾರೆ ಇವ್ರು ಯಾಕೆ ಬರ್ತಾರೋ ಏನು ಗೊತ್ತುಂಟಾ? ಇವರೆಲ್ಲ ಫೇಮಸ್ ಆಗಬೇಕು. ಇವ್ರದ್ದೆಲ್ಲ ಫೋಟೋ ಬರ್ತದಲ್ಲ, ಆಗ ಫೇಮಸ್ ಎಲ್ಲ ಮೊಬೈಲ್ ಬಂದು, ಮೀಡಿಯಾದವರು ಬಂದು ಕೆಟ್ಟು ಹೋಯಿತು ಕಾಲ, ಗೊತ್ತಾಯ್ತಾ? ಬೇಕಾದ್ದೆಲ್ಲ ಮಾಡೋದಿಲ್ಲ, ಬೇಡದಿದ್ದೇ ಮಾಡ್ತಾರೆ ಇವರನ್ನೆಲ್ಲ ತೋರಿಸಿ. ಅವಳ ಸೊಡ್ಡು ನೋಡಿ ಮರ, ಅವಳು ಒಳ್ಳೆ ಲಿಪ್ಸ್ಟಿಕ್ ಹಾಕ್ಕೊಂಡು ಒಳ್ಳೆ ಮೇಕಪ್ ಮಾಡಿಕೊಂಡು ಬಂದಿದ್ದಾಳೆ. ಇಂಥವ್ರನ್ನೆಲ್ಲ ತೋರಿಸಿ ಇಂಥವರೆಲ್ಲ ಅವ್ರಿಗೆ ದೀಕ್ಷೆ ಕೊಡೋದಂತೆ. ಇವರಲ್ಲಿ ಯಾರು? ನೀವು ಈ ಚಕ್ಕಗಳೆಲ್ಲ ಇವರೆಲ್ಲ ಸನ್ಯಾಸಿಗಳ ಅಲ್ಲ. ಇವರು ಸನ್ಯಾಸಿಗಳಲ್ಲ ರೀ. ಇವರು ಯಾರು ಸನ್ಯಾಸಿಗಳಲ್ಲ, ಶುದ್ಧ ಸನ್ಯಾಸಿಗಳಲ್ಲ ಇವರೆಲ್ಲ. ಆದ್ದರಿಂದ ಇಂಥವರ ಹಿಂದೆ ಹೋಗಬೇಡಿ. ಅಂಥವ್ರು ಏನು ಮಾಡ್ತಾರಂತೆ ನೋಡಬೇಡಿ. ಇವೆಲ್ಲ ಶೋ ಆಫಿಗೆ ಬಂದಿದ್ದು ಇವರೆಲ್ಲ. ಕುಂಭಮೇಳ ಒಂದು ಒಳ್ಳೆ ಇದು ಏನು ಹೇಳ್ತಾರೆ ನೋಡಿ, ಒಳ್ಳೆಯದೊಂದು ಸ್ಥಳ ಆಯಿತು ಇವರಿಗೆ. ಅಲ್ಲಿ ಬಂದು ಬೇಗ ಫೇಮಸ್ ಆಗ್ಬೋದಲ್ಲ. ಇವಳಿಗೆ ಎಲ್ಲರ ಬಾಯಲ್ಲೂ ಆಯಿತು ಮಮತಾ ಕುಲಕರ್ಣಿ. ಸಾಧು ಸಂತರೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಎಂಥದ್ರಿ ಇದು? ನಮ್ಮ ಒಂದು ತಪಸ್ಸಿಗೆ ಬೆಲೆ ಇಲ್ವಾ? ಈ ಕಳ್ಳರ ಕಾಕರನ್ನೆಲ್ಲ ಸನ್ಯಾಸಿಯಾಗಿ ಮಾಡ್ತಾರೆ. ಸನ್ಯಾಸಕ್ಕೊಂದು ಬೆಲೆ ಇಲ್ವಾ ಅಂತ ಪಾಪ ಅವರು ಹೇಳೋದು ಸಹಜವೇ ಅಲ್ವಾ? ಆ ಸಾಧು ಸಂತರು ಎಷ್ಟು ಸಾಧನೆ ಮಾಡಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಗುರುಗಳ ಹತ್ರ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ ಎಷ್ಟು ದೇಹ ದಂಡನೆ ಮಾಡಿರ್ತಾರೆ. ಅಂಥವರನ್ನು ಬಿಟ್ಟು ಇಂಥವ್ರನ್ನೆಲ್ಲ ಶೋ ಆಫ್ ಮಾಡ್ತೀರಲ್ಲ ನೀವು, ರೀಲ್ಸ್ ಮಾಡಿಕೊಂಡು ಅವರನ್ನು ಹುಡುಕಿಕೊಂಡು ಜನ ಬರ್ತಾರೆ ಬಿಟ್ಟು ಆ ಸಾಧು ಸಂತರ ಹತ್ರ ಹೋಗಿ ಆಶೀರ್ವಾದ ತೆಗೆದು. ನೋಡಿ ಇವಳ ಸ್ವರೂಪ ನೋಡಿ, ಇವಳು ಹೀಗಿದ್ದವಳು. ಅವಳು ಸರಿ ಲಿಪ್ಸ್ಟಿಕ್ ಮೆತ್ತುಕೊಂಡು ಅವಳೊಂದು ಚಂದ ಅಂತೆ ಮಾರ್ರೆ. ಅಯ್ಯೋ, ಪ್ರಾಯದಲ್ಲಿ ಎಲ್ಲವೂ ಹಾಗೆ. ಕೋತಿಯು ಚಂದ ಕಾಣ್ತದೆ, ಒಂದು ನಾಯಿಯೂ ಚಂದ ಕಾಣ್ತದೆ. ಅದೇ ಕೋತಿ ನಾಯಿ ಮುದಿ ಆದ ಮೇಲೆ ಯಾರೂ ಮುಸೋದಿಲ್ಲ, ಗೊತ್ತಾಯ್ತಲ್ವ? ರಾನು ಮಂಡಲಿಗೆ ಹಾಗೆ ಮಾಡಲಿಲ್ವ? ಅಯ್ಯೋ, ಅವಳನ್ನು ಕರ್ಕೊಂಡು ಬಂದು ಹಾಡಿಸಿದ್ದೇನು, ಅವಳದು ಮೇಕ್ ಓವರ್ ಮಾಡಿದ್ದೇನು, ಕಡೆ ರಾನು ಮಂಡಲಿಗೆ ಪುನಃ ಪುಟಬಾತಾಗಿದೆ. ಅದೇ ಥರ ರಾನು ಮಂಡಲ್ ಅಂತ ಗೊತ್ತುಂಟ? ಅವನೊಬ್ಬ ಹಿಂದಿಯವನು, ಹಿಮೇಶ್ ರೇಷ್ಮಿಯಾ ಅಂತ. ಅವನು ತಗೊಂಡೋಗಿ ಅವಳನ್ನು ಮೇಕ್ ಓವರ್ ಮಾಡಿ, ಅಯ್ಯೋ ಇಂಥದ್ದು ಅಂಥ ಪ್ರತಿಭೆ ಅಂತ ಅದನ್ನು ಹಳ್ಳ ಹರಿಸಿ ಈಗ ಅದು ಫುಟ್ಪಾತಲ್ಲಿ ಬಿಸ್ಕೆಟ್ ತಿಂತ ಉಂಟು, ಗೊತ್ತಾಯ್ತಾ? ಅಂತ ಹಾಡು ಹೇಳ್ತಾ ನೋಡಿ. ಇವರೆಲ್ಲ ಎಂಥವ್ರೇ ಮಾರ್ರಿ. ಇವು ಜೋಪಡಿ ಪಟ್ಟಿಯವು ಇವೆಲ್ಲ. ಅವಳು ಮಾಲೆ ಮಾರಿ ಅಪ್ಪನ ಸಾಲ ತೀರಿಸ್ಬೇಕಂತೆ, ಮನೆ ಕಟ್ಟಿದವ ಏನೋ. ಅವಳ ಕಷ್ಟವೇ ಅವಳಿಗಾಗಿದೆ. ಅವಳಿಗೆ ನಿನ್ನೆ ಮನೆ ಯಾರು ಹೇಳ್ತಿದ್ರು ಅವಳು ಸಾಯಕ್ಕಾಗಿದ್ಲ ಅಂಥೇಳಿ ಹಾಸಿಗೆ ಹಿಡಿದೇಳಂತೆ. ಇದು ಭೂತ ನೋಡಿ, ಇದನ್ನು ಒದ್ದು ಹೊರಗಾಕಿ ಮರ್ರೆ ಮೊದಲು. ಅಲ್ಲಿ ನಮ್ಮ ಪವಿತ್ರತೆ ಹಾಳಾಗ್ತಾ ಉಂಟು. ಏನೊಂದು ತಲೆ ಇಲ್ಲ ಎಲ್ಲರಿಗೂ. ಅದನ್ನು ಸಂಭ್ರಮಿಸ್ತಾರೆ ಹೊರತು ಅವಳನ್ನು ನೋಡಿ. ಅದು ಮೂದಿ ಮುಂಡೆದು ಪ್ರಾಯದಲ್ಲಿ ಎಲ್ಲಿ ಹೋಗಿದ್ದಿ? ಎಷ್ಟೋ ಕಳ್ಳತನ ಡಕಾಯಿತನ ಎಲ್ಲ ಮಾಡಲಿಕ್ಕೆ ಹೋಗಿದ್ದಿ. ಈಗ ಮುದಿ ಪ್ರಾಯದಲ್ಲಿ ಕೂದಲಿಗೆಲ್ಲ ಕಪ್ಪು ಹಚ್ಕೊಂಡು ನಿನ್ನ ಸೊಡ್ಡೆಲ್ಲ ಇಳಿದು ನಿನಗೂ ಅದಕ್ಕೊಂದು ಲಿಪ್ಸ್ಟಿಕ್ ಬೇರೆ ಕೇಳು. ಇವಳು ಎಷ್ಟೋ ದುಡ್ಡು ಕೊಟ್ಟಿದ್ದಾಳಂತ ಕಿನ್ನರ ಅವಕ್ಕೆ ಇದ್ದೆ, ಅವು ಚಕ್ಕಗಳಿದ್ದಾವಲ್ಲ ಅವಕ್ಕೆ ಎಷ್ಟೋ ದುಡ್ಡು ಕೊಟ್ಟದ. ಅವೆಲ್ಲ ಹಾಗೆಲ್ಲ ಸೀರೆ ಉಟ್ಕೊಬಂದು ಒಂದು ಶೋ ಆಫ್ ಮಾಡೋದು. ಇವಳಿಗೊಂದು ಮಹಾಮಂಡಲೇಶ್ವರಿ ಅಂತೆ. ಹೇಗಾಗ್ತದೆ ಮಹಾಮಂಡಲೇಶ್ವರಿ? ಅಯ್ಯೋ ರಾಮ, ಕಾಲ ಕೆಟ್ಟೋಯ್ತಪ್ಪ. ಕುಂಭಮೇಳಕ್ಕೆ ಬಂದವರು ಇವ್ರನ್ನೆಲ್ಲ ಹುಡುಕಿ ಇವ್ರದ್ದೆಲ್ಲ ವಿಷಯ ಮಾತಾಡಬೇಡಿ ದಯವಿಟ್ಟು. ನಾನು ಹೋಗಿ ಬರ್ತೇನೆ ಕುಂಭಮೇಳಕ್ಕೆ. ಬಾಯ್ ಬಾಯ್.